ಉಪ್ಪಿನಕಾಯಿ ಒಳಗೆ ಬೇರೆ ಬೇರೆ ಥರದ ಉಪ್ಪಿನಕಾಯಿ ಮಾಡಿರ್ತೀರಿ. ಇವತ್ತಿನ ದಿನ ನಾವು ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಮಾಡೋಣ ಬರ್ರಿ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಭಾಳ ಟೇಸ್ಟಿಯಾಗಿರ್ತೈತಿ. ರೆಡಿಮೇಡ್ ತೊಗೊಂಬಂದು ತಿಂದಾಗ ಅದರೊಳಗೆ ಉಪ್ಪಿನ ಅಂಶ ಜಾಸ್ತಿ ಇರ್ತೈತಿ ಮತ್ತು ಹುಳಿನೂ ಜಾಸ್ತಿ ಇರ್ತೈತಿ ಮತ್ತು ಎಣ್ಣೆನೂ ಜಾಸ್ತಿ ಇರ್ತೈತಿ. ನಾವು ಅದ ಮನೆಯೊಳಗೆ ಆರೋಗ್ಯಕರವಾದಂಥ ರೀತಿಯೊಳಗೆ ಮಾಡ್ಕೊಂಡು ತಿಂದಾಗ ಭಾಳ ಟೇಸ್ಟ್ ಅನ್ನಿಸ್ತೈತಿ ನೋಡ್ರಿ. ನಾನಿಲ್ಲಿ ಒಂದಿಷ್ಟು ಹಸಿಮೆಣಸಿನ್ಕಾಯಿ, ಒಂದೆರಡು ಲಿಂಬೆ ಹಣ್ಣು, ಕ್ಯಾರೆಟು, ಸೌತೆಕಾಯಿ, ಹಾಗಲಕಾಯಿ ತೊಗೊಂಡನಿ. ಹಾಗಲಕಾಯಿ ಸಣ್ಣ 2 ತೊಗೊಂಡನಿ, ಕ್ಯಾರೆಟು ಒಂದು ಸ್ವಲ್ಪ ದೊಡ್ಡ 2 ತೊಗೊಂಡನಿ, ಒಂದು ಸೌತೆಕಾಯಿ ತೊಗೊಂಡನಿ. ಇದ್ರೊಳಗೆ ಈ ತರಕಾರಿ ಒಳಗೆ ನೀವಿನ್ನೂ ಹೆಚ್ಚು ಕಡಿಮೆನೂ ಹಾಕ್ಕೋಬೋದು, ಇಷ್ಟ ಹಾಕ್ಕೋಬೇಕಂತೇನಿಲ್ಲ. ಹಾಗಲಕಾಯಿ ಇದು ವಿಷ ಆಗ್ತೈತಿ, ತಿನ್ನೋಕ್ಕಾಗಲ್ಲ ಅಂತ ಇಷ್ಟಪಡದೇ ಇರೋರು ಇರ್ಬೋದು. ಆದರೆ ನೀವು ಈ ಒಂದು ಉಪ್ಪಿನಕಾಯಿ ಹಾಕಿ ನೋಡ್ರಿ, ಒಂದು ಸ್ವಲ್ಪನೂ ಕಹಿ ಅಂತ ಬರೋದಿಲ್ಲ, ಭಾಳ ರುಚಿ ಅಂತ ಅನ್ನಿಸ್ತಿರ್ತೈತಿ. ಹಾಗಲಕಾಯಿ ಹಾಕಿವಿ ಅಂತಲೂ ಅನ್ಸೋದಿಲ್ಲ. ಈಗ ಎಲ್ಲನೂ ಸ್ವಚ್ಛಾಗಿ ತರಕಾರಿಗಳನ್ನ ತೊಳೆದು ಇವನ್ನೆಲ್ಲ ನಿಮಗೆ ಬೇಕಾದಂಥ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ. ನಾನಿಲ್ಲಿ ತೆಳ್ಳಗೆ ಉದ್ದುದ್ದಾಗೆ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ರೀತಿ ಸಣ್ಣಗೆ ಬೇಕಿದ್ದರೆ ಸಣ್ಣಗೂ ಕಟ್ ಮಾಡ್ಕೋಬೋದು, ಅಥವಾ ಈಗ ನಾವು ಸಾಂಬಾರಿಗೆ ಹೋಳು ಮಾಡ್ತೀವಲ್ಲ ಆ ಸೈಜ್ನೊಳಗೆ ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ತೆಳ್ಳಗೆ ಒಂದು ಚೂರು ಉದ್ದುದ್ದಾಗೆ ಮಾಡ್ಕೊಳತ್ತೀನಿ ಅಷ್ಟೇ, ಜಾಸ್ತಿ ಉದ್ದ ಏನಿಲ್ಲ. ನಿಮಗೆ ಯಾವ ಸೈಜ್ನೊಳಗೆ ಬೇಕಾ ಆ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ. ಎಲ್ಲ ತರಕಾರಿಗಳನ್ನು ಈ ಥರ ಕಟ್ ಮಾಡ್ಕೊಳ್ರಿ. ಸೌತೆಕಾಯಿ ಒಳಗೆ ಸಿಪ್ಪಿ ತೆಗೆಯೋದೇನು ಬೇಡ. ನಾನು ತೊಗೊಂಡಿರೋದು ಜವಾರಿ ಸೌತೆಕಾಯಿ, ಇದು ಸಿಪ್ಪಿ ತೆಳ್ಳಗನೆ ಇರ್ತೈತಿ. ಆಮೇಲೆ ಈ ಸಿಪ್ಪಿ ತೆಗೆದ್ರೆ ಅಷ್ಟು ಟೇಸ್ಟ್ ಅನ್ಸೋದೇ ಇಲ್ಲ, ಹಾಗಾಗಿ ನಾನು ಸಿಪ್ಪಿ ಬಿಟ್ಟೇನಿ. ಹಾಗಲಕಾಯಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, 2 ಲಿಂಬೆ ಹಣ್ಣು ಇವನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಲಿಂಬೆ ಹಣ್ಣನ್ನು ಬೀಜ ತೆಗೆದು ಹಿಂಗೆ ಕಟ್ ಮಾಡಿ ಇಟ್ಕೊಂಡೀನಿ. ಒಂದ್ರೊಳಗೆ 8 ಭಾಗ ಮಾಡೀನಿ. ಈಗ ಇವನ್ನೆಲ್ಲ ಕಟ್ ಮಾಡಿರೋದು ಒಂದು ಕಡೆ ಇಟ್ಕೊಂಡು ಈಗ ಅದಕ್ಕೊಂದು ಉಪ್ಪಿನಕಾಯಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ನಾನು ಮೊದಲಿಗೆ ಒಂದು 4 ಚಮಚದಷ್ಟು ಸಾಸಿವೆನ ಹುರ್ಕೊಳಕತ್ತೀನಿ. ಸಾಸಿವೆ ಇದಕ್ಕೆ ಒಂದು 4 ಚಮಚದಷ್ಟು ಹಾಕಿದರೆ ರುಚಿ ಅಂತ ಅನಿಸುತ್ತೆ. ಹಾಕ್ಕೊಳ್ರಿ 4 ಚಮಚದಷ್ಟು. ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಬೇಕು ಸಾಸಿವೆನ. ಇದಕ್ಕೆ ನಾವೇನಂತಂದ್ರೆ ಮತ್ತು ಮೆಂತ್ಯಕಾಳು ಒಂದು ಸ್ವಲ್ಪ ಕಹಿ ಅಂತ ಅನಿಸ್ತೈತೆ ಅಂತಂದ್ರೆ ಒಬ್ಬೊಬ್ಬರು ಹಾಕೋದಿಲ್ಲ, ಒಬ್ಬೊಬ್ಬರು ಹಾಕ್ತಾರೆ, ಅದು ನಿಮ್ಮ ಇಷ್ಟ ಮೆಂತ್ಯಕಾಳು ಹಾಕೋದು. ನಾನಿಲ್ಲಿ 1/4 ಚಮಚಕ್ಕಿಂತ ಕಡಿಮೆನ ಮೆಂತ್ಯ ಹಿಟ್ಟಿತ್ತು, ಅಂದರೆ ಮೆಂತ್ಯ ಪುಡಿ, ಅದನ್ನು ಹಾಕೀನಿ. ಮೆಂತ್ಯ ಹಿಟ್ಟು ಅನ್ನೋದಕ್ಕಿಂತ ಮೆಂತ್ಯ ಪುಡಿ ಅನ್ಬೋದು, ಅದನ್ನು ಹಾಕೀನಿ. ಅದನ್ನು ನಾನು ಹುರಿದು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡೀನಿ. ಆಮೇಲೆ ಖಾರನ ನಿಮ್ಗೆ ರುಚಿಗೆ ಬೇಕಾಗುವಷ್ಟನ್ನ ಹಾಕ್ಕೊಳ್ರಿ. ನಾನಿಲ್ಲಿ ಖಾರನ ಒಂದು 2 ಚಮಚದಷ್ಟು ಹಾಕ್ಕೊಂಡೀನಿ. ಸ್ವಲ್ಪ ಖಾರ ಇದು ಜಾಸ್ತಿನೇ ಐತಿ, ನಾನು ಒಂದು 2 ಚಮಚ ಹಾಕ್ಕೊಂಡೀನಿ. ಆಮೇಲೆ ಉಪ್ಪು ಇದ್ರಾಗ ಹಾಕ್ಕೊಳತ್ತೀನಿ, ಯಾಕಂದರೆ ಸಣ್ಣ ಜಾರು ತೊಗೊಂಡಿನಲ್ಲ ಅದು ಎಲ್ಲ ಮಸಾಲೆ ಪದಾರ್ಥಗಳ ಜೊತೆ ಇದು ಸರಿಯಾಗಿ ಹೊಂದ್ಕೊಳ್ಳಿ ಅಂತ ಉಪ್ಪು ಇದ್ರಾಗ ಹಾಕಾಕತ್ತೀನಿ. ಮಿಕ್ಸರ್ ಮಾಡೋಕ್ಕೂ ಸರಳ ಆಗ್ತೈತೆ ಅಂತಂದು. ಈಗ ನಾನು ತರಕಾರಿಗಳನ್ನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ನೀವು ಮೆಂತ್ಯಕಾಳು ನಾನು 1/4 ಚಮಚದಷ್ಟು ಹಾಕೀನಿ ಅಂದ್ರಲ್ಲ, ಹಾಗಲಕಾಯಿ ಜೊತೆ ಅದು ವಿಷ ಆಗ್ತೈತೆ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಭಾಳ ಕಡಿಮೆ ಪ್ರಮಾಣದೊಳಗನ ಮೆಂತ್ಯ ಪುಡಿನ ಹಾಕಿರೋದು. ಎಲ್ಲ ತರಕಾರಿಗಳನ್ನು ಎಲ್ಲ ಮಿಕ್ಸ್ ಹಾಕ್ಕೊಂಡ ಮೇಲೆ ಏನು ಮಾಡ್ಬೇಕಂದ್ರೆ, ನಾನಿಲ್ಲಿ ಎಣ್ಣೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಎಣ್ಣೆನೂ ಜಾಸ್ತಿ ಏನು ಹಾಕಿಲ್ಲ, ಒಂದು 2 ಚಮಚದಷ್ಟು ಅಷ್ಟು ಹಾಕಿರೋದು. ಮೊದಲು ನಾನು ಒಗ್ಗರಣೆನ ಹಾಕಿದೆ, ಯಾಕೆಂದರೆ ಒಗ್ಗರಣೆನ ಆರಬೇಕಲ್ಲ, ಅದಕ್ಕೆ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಆರಿದ ಮೇಲೆ ಒಗ್ಗರಣೆ ಆರಿದ ಮೇಲೆ ನಾನು ಈ ತರಕಾರಿಗೆ ಮೊದಲು ಹಾಕ್ಕೊಳ್ತೀನಿ. ಯಾಕೆ ನಾನು ಮೊದಲು ಹಾಕಿಟ್ಕೊಂಡೆ ಅಂತಂದ್ರೆ, ಒಗ್ಗರಣೆ ಯಾಕೆ ಮೊದಲು ಹಾಕಿದ್ದೆ ಅಂದ್ರೆ, ಎಲ್ಲ ಒಂದು ತರಕಾರಿಗೆ ಎಣ್ಣೆ ಅದು ಹತ್ತಿದಾಗ ಕಲರ್ ಚಲೋ ಬರ್ತೈತಿ. ಅದರ ಸಲುವಾಗಿ ನಾನು ಫಸ್ಟ್ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಅದರ ನಂತರ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಉಪ್ಪಿನಕಾಯಿ ಮಸಾಲ ಪುಡಿನ ಹಾಕಿದೆ. ಈ ಒಂದು ಮೊದಲ ಉಪ್ಪಂತೂ ನಾವು ಮಿಕ್ಸರ್ ಮಾಡುವಾಗನ ಹಾಕಿದ್ದೆ, ನೋಡ್ಕೊಂಡು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಬೆಲ್ಲನ ಒಂದು 2-3 ಚಮಚದಷ್ಟು ಹಾಕೀನಿ. ಬೆಲ್ಲ ಒಂದು ಸ್ವಲ್ಪ ಹಾಕಬೇಕು, ಅಂದರೆ ಒಂದು ಭಾಳ ಹುಳಿ ಅಂತ ಅನಿಸ್ತೈತಲ್ಲ. ಮೆಂತ್ಯ ಪುಡಿ ಹಾಕಿರ್ತೀವಲ್ಲ ಅದಕ್ಕೂ ಹುಳಿಯಾಗಿರ್ತೈತಿ, ಮತ್ತು ಲಿಂಬೆಹಣ್ಣು ಹಾಕಿರ್ತೀವಿ ಅದಕ್ಕೂ ಹುಳಿಯಾಗಿರ್ತೈತಿ. ಹೀಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಒಂಚೂರು ಬೆಲ್ಲ ಹಾಕೀನಿ. ಕೆಲವೊಬ್ಬರು ಉಪ್ಪಿನಕಾಯಿಗೆ ಯಾವುದೇ ಉಪ್ಪಿನಕಾಯಿಗಳಿಗೆ ಬೆಲ್ಲ ಹಾಕಂಗಿಲ್ಲ, ಭಾಳ ಹುಳಿ ತಿನ್ನೋಕೆ ಇಷ್ಟಪಡದೇ ಇರೋರು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗ್ತೈತಿ ಅಂತ ಹಾಕಿರೋದು ಅಷ್ಟೆ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಒಂದೆರಡು ತಾಸು ನಂತರ ನಾವು ನೋಡಿದಾಗ ಇದು ಕಲರು ಚೇಂಜ್ ಆಗಿರ್ತೈತಿ, ಮತ್ತು ಎಲ್ಲ ಒಂದು ಮಸಾಲೆ ಪದಾರ್ಥಗಳು ಹೊಂದ್ಕೊಂಡು ನಮಗೆ ತಿನ್ನೋದಕ್ಕೆ ಅನುಕೂಲ ಆಗ್ತೈತಿ. ಒಂದು 4-5 ತಾಸಿಗೆ ಇದು ತಿನ್ನೋಕೆ ರೆಡಿ ಆಗ್ತೈತಿ, ತಿನ್ಬೋದು, ಅಥವಾ ಮಾರನೇ ದಿನವೂ ತಿನ್ಬೋದು. ನಾನಿಲ್ಲಿ ಮಾರನೇ ದಿನಕ್ಕೆ ರೆಡಿ ಮಾಡಿಕೊಂಡು ಒಂದು
ಬಾಟ್ಲಿಗೆ ಹಾಕಿಟ್ಕೊಳ್ರಿ, ನಿಮ್ಗೆ ಚಲೋ ಅನ್ನಿಸ್ತೈತಿ ಮತ್ತು ಭಾಳ ಟೇಸ್ಟ್ ಅನ್ನಿಸ್ತೈತಿ. ಒಮ್ಮೆ ಟ್ರೈ ಮಾಡಿರಿ, ಹೆಂಗಿತ್ತಂತ ನನಗೆ ರೆಸಿಪಿನ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಉಪ್ಪಿನಕಾಯಿನ ಒಂದು 15 ದಿನ ಇಟ್ಕೋಬೋದು ಫ್ರಿಜ್ನಾಗ.